ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ನಮ್ಮ ಹತ್ರ ಇರುವಂಥದ್ದು ಬ್ರಾವಿಯಾ ಥಿಯೇಟರ್ 6 ಸೋನಿ ಅವ್ರ ಕಡೆಯಿಂದ ಡಾಲ್ಬಿ ಅಟ್ಮಾಸ್ DTS-X ಸಪೋರ್ಟ್ ಆಗುವಂತಹ 1000 ವ್ಯಾಟ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಫಸ್ಟು ಇದು ಹೇಗಿದೆ ಲುಕ್ ಎಲ್ಲ ಡಿಸೈನ್ ಎಲ್ಲ ನಾನು ಹೇಳಿಬಿಡ್ತೀನಿ. ಸೊ ಅಟ್ಮಾಸ್ ಅಂತ ಬರುತ್ತಿದ್ದು ಆ್ಯಕ್ಚುಲಿ ಅಟ್ಮಾಸ್ ಟಾಪ್ಸ್ ಫೈರಿಂಗ್ ಸ್ಪೀಕರ್ ಇಲ್ಲ, ಸೈಡ್ ಇದೆ, ಪೀಟರ್ಸ್ ಇದೆ. ಸೊ ಫ್ರಂಟು 3 ಚಾನಲ್ಸ್ ಇದೆ, ಒಂದು ಸೆಂಟರು, ಒಂದು ಲೆಫ್ಟು, ಒಂದು ರೈಟು, ಮತ್ತು ಬೇಸ್ ರಿಫ್ಲೆಕ್ಟ್ ಪೋರ್ಟ್ ಇದೆ. ಮತ್ತು ಇದು ಬಂದು ಆಲ್ಮೋಸ್ಟ್ ನಿಯರ್ 300 ವ್ಯಾಟ್ಸ್ ಔಟ್ಪುಟ್ ಇರುವಂತಹ ಆಲ್ಮೋಸ್ಟ್ 8 ಇಂಚ್ ಇರುವಂತಹ ಸಬ್ವೂಫರ್ ವಿತ್ ಬೇಸ್ ರಿಫ್ಲೆಕ್ಟ್. ಆ್ಯಂಡ್ ನೆಕ್ಸ್ಟು ಸರೌಂಡ್ ಸ್ಪೀಕರ್ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಲೆಫ್ಟ್ ಮತ್ತು ರೈಟ್. ಸೊ ಇದ್ರದ್ದು ಇದು ವೈರ್ಡೆ. ಸೊ ಇದಕ್ಕೆ ಸಬ್ವೂಫರ್ ಬಂದು ವೈರ್ಲೆಸ್ ಕನೆಕ್ಷನ್. ಸೊ ಅದು ಆ ಕಡೆ ಕೊಟ್ಟಿದ್ದೀನಿ. ಸೊ ಈಗ ಇದ್ರ ಬಗ್ಗೆ ಮೈ ಒಪಿನಿಯನ್, ನನಗೇನು ಅನಿಸ್ತು, ನನಗೇನು ಕಷ್ಟ ಆಯಿತು ಅಂತೆಲ್ಲ ಹೇಳ್ತಾ ಬರೋಣ. ಸೊ ನಾನು ಇದನ್ನು ಪ್ಲೇ ಮಾಡಲ್ಲ, ಯಾಕಂದ್ರೆ ಪ್ಲೇ ಮಾಡೋದ್ರಿಂದ ಇದ್ರದ್ದು ರಿಯಾಲಿಟಿ ನಿಮಗೆ ಗೊತ್ತಾಗೋದಿಲ್ಲ. ಸೊ ನಿಮಗೆ ಡೆಮೋ ಹೊರಗಡೆ ಸೋನಿ ಸೆಂಟ್ರಲ್ಲಿ ಅಥವಾ ನಾರ್ಮಲ್ ರೆಗ್ಯುಲರ್ ಔಟ್ಲೆಟ್ಸ್ಗಳಲ್ಲಿ ಪೈ ಮತ್ತು ಯೂನಿಲೆಟ್, ರಿಲಯನ್ಸ್ ಈ ಥರ ಎಲ್ಲ ಕಡೆಯೂ ಕೂಡ ಇದು ಅವೈಲೇಬಿಲಿಟಿ ಇದೆ. ಇವಾಗ ಚೆಕ್ ಮಾಡಬಹುದು. ಸೊ ಸೌಂಡನ್ನ ಕೇಳಿಸ್ಕೋಬಹುದು. ಸೊ ನನಗೇನು ಅನ್ನಿಸ್ತು ಅಂತ ಹೇಳಿ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಸ್ ಎ ಸೋನಿ ಸಿಸ್ಟಮ್ ಲವರ್, ಟಿ ವಿ ಪ್ಲಸ್ ಸೌಂಡ್ ಬಾರ್, ಹೋಮ್ ಥಿಯೇಟ್ರ್ ಎಲ್ಲನೂ ಕೂಡ ನನಗೆ ಸೋನಿನೇ ಇಷ್ಟ. ಸೊ ಅಂಥದ್ರಲ್ಲಿ ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಡಬಲ್ 500 ಅಂತ ಬಂದಿತ್ತು RF, ಅದು ಇನ್ನೂ ಕೂಡ ಈಗಲೂ ಕೂಡ ಅವೈಲೇಬಲ್ ಇದೆ. ಸುಮಾರು ವರ್ಷ ಆಯ್ತದೆ ಬಂದು. ಅದು ಡಾಲ್ಬಿ ಆಡಿಯೋದು, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್, ಯಾವ್ದು ತೊಗೊಂಡ್ರೆ ಬೆಸ್ಟು, ಸೊ ಇದೆಲ್ಲನೂ ಕೂಡ ನಿಮಗೆ ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಫುಲ್ಲು ವಿಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟು ಪಾಸಿಟಿವ್ ಕಡೆ ಬಂದ್ಬಿಡೋಣ. ಪಾಸಿಟಿವ್ ಬಂದರೆ ಸೋನಿನಲ್ಲಿ ಸೌಂಡ್ ಬಾರ್ನಲ್ಲಿ ಇದುವರೆಗೂ ಲಾಂಚ್ ಆಗಿರೋದ್ರಲ್ಲಿ ಟಾಪ್ ನಾಚ್, ಒನ್ ಆಫ್ ದ ಬೆಸ್ಟ್ ಸೌಂಡ್ ಬಾರ್ಗಳಲ್ಲಿ ಇದು ನಂಬರ್ 1 ಹಂಗೆ ಬಂದು ನಿಲ್ಲುತ್ತೆ. ಹೋಮ್ ಥಿಯೇಟರ್ 6 ಸಿಸ್ಟಮ್. ಸೆಕೆಂಡ್, ಸೊ ಇದ್ರದ್ದು ಸೌಂಡ್ ಕ್ವಾಲಿಟಿ. ಸೊ ಇದ್ರ ಸೌಂಡ್ ಕ್ವಾಲಿಟಿ ಈಸ್ ಗುಡ್. ವೋಕಲ್ಸ್, ಟ್ರೆಬಲ್ಸ್ ಮತ್ತು ಬೇಸ್, ಸರೌಂಡ್ ಸೂಪರ್. ಆ್ಯಂಡ್ ಥರ್ಡ್ ಒನ್, ವೈರ್ಲೆಸ್ನ ಇಷ್ಟಪಡೋಂಥವ್ರಿಗೆ, ಸ್ವಲ್ಪ ದೊಡ್ಡ ಹಾಲ್ ಇದ್ದವಂಥವ್ರಿಗೆ ವೈರ್ಡ್ ಸಾಕಾಗಲ್ವಲ್ಲ, ಸೊ ಅಂಥವ್ರಿಗೆ ನಿಮಗೆ ಬ್ಲೂಟೂತ್ ಆ್ಯಂಪ್ಲಿಫೈರ್, SMS ಆ್ಯಂಪ್ಲಿಫೈರ್ ಇದೆ. ಸೊ ಅದ್ರ ಮುಖ ನೀವು ದೂರ ಇಟ್ಕೊಂಡು ಕೂಡ ಸಪ್ರೇಟ್ ಪವರ್ ಕಾರ್ಡ್ನ ಆ್ಯಡ್ ಮಾಡಿಕೊಂಡು ನೀವು ಸರೌಂಡ್ ಸ್ಪೀಕರ್ನ ಎಂಜಾಯ್ ಮಾಡ್ಬೋದು. ಅದು ಆಪ್ಷನ್ ಇದರಲ್ಲಿದೆ, ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಕ್ವಾಲಿಟಿ, ಅಮೇಝಿಂಗ್ ಕ್ವಾಲಿಟಿ. ಸೊ ಇದರಲ್ಲಿ ಬರೋ ಥರ ಸೌಂಡ್ ಕ್ವಾಲಿಟಿ ಐ ಥಿಂಕ್ ಸೌಂಡ್ ಬಾರ್ಗಳಲ್ಲಿ ಯಾವುದೂ ಬಂದಿಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಒಂದು ರೂಮ್ ಫಿಲ್ಲಿಂಗ್ ಸೌಂಡನ್ನ ನಿಮ್ಗೆ ಇದು ಪ್ರೊವೈಡ್ ಮಾಡುತ್ತೆ. ಗುಡ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು, ಅಷ್ಟರ ಮಟ್ಟಿಗೆ ಕ್ವಾಲಿಟಿ ಇದೆ. ಆ್ಯಂಡ್ ನಿಮ್ದೇನಾದ್ರು ಸೋನೀಸ್ ಟಿವಿನೇ ಇತ್ತು ಅಂತ ಹೇಳಿದ್ರೆ, ಆ್ಯಂಡ್ ನಿಮ್ಮ ಮನೇಲಿ ಹೋಮ್ ಥಿಯೇಟರ್ ಅಲ್ಲ, ಆ್ಯಕ್ಚುಲಿ ಥಿಯೇಟ್ರೇ ಮನೆಗೆ ಬಂತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಬೇಸ್. ಸೊ ಬೇಸ್ನ ಇಷ್ಟಪಡೋಲ್ಲ ನಾನು ಕೂಡ ಒಬ್ಬ, ಅದಕ್ಕೆ ಸೋನಿ ಜಾಸ್ತಿ ಇಷ್ಟಪಡ್ತೀನಿ. ನಿಮಗೆ ನಾರ್ಮಲ್ ಸೌಂಡ್ ಬಾರಲ್ಲಿ ಕೂಡ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನಿಮಗೆ ಈ ಸಲ ಬಂದಿರೋದು ಈ ಹೋಮ್ ಥಿಯೇಟರ್ 6ಅಲ್ಲಿ ಬಂದಿರೋಂಥ ಸಬೂಫರ್ ಏನಿದೆಯೋ ಇದು ನಿಮಗೆ ರೂಮ್ ಫಿಲ್ಲಿಂಗ್ ಮಾಡುತ್ತೆ, ವೈಬ್ರೆಂಟ್ ಮಾಡುತ್ತೆ. ಸ್ಪೆಷಲಿ ಕಾರ್ ಬ್ಲಾಸ್ಟ್, ಬಾಂಬ್ ಬ್ಲಾಸ್ಟ್, ಇದು ಗನ್ ಶಾಟ್ಸ್ ಇದೆಲ್ಲ ಏನೇನು ಬರುತ್ತೋ ಚಿಂದಿ ಅಷ್ಟರ ಮಟ್ಟಿಗೆ. ನೀವೇನೋಣ PS4 ಇವೆಲ್ಲ ಯೂಸ್ ಮಾಡ್ತಿದ್ರೆ, ಗೇಮ್ಸ್ ಆಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮಾತ್ರ ನೈಲ್ಡ್ ಇಟ್ ಆ ಥರ ಇದೆ. ಬೇಸ್ ಮಾತ್ರ ಚಿಂದಿ ಬೇಸ್, ಎಲ್ಲ ಲೇಯರ್ಗಳು. ಸೊ ನಿಮಗೆ ಲೋಯರ್ ಬೇಸ್, ಅಪ್ಪರ್ ಬೇಸ್, ಮಿಡ್ ಬೇಸ್, ಸೊ ನಿಮಗೆಲ್ಲನೂ ಕೂಡ ನಿಮಗೆ ಕಿವಿ ಹಿಂಗೆ ಬೂಮ್ ಆಗುತ್ತೆ, ಅಷ್ಟು ಶೇಕಿ ಆಗುತ್ತೆ, ಹೆಡ್ ಶೇಕ್ ಬರುತ್ತೆ. ಅಷ್ಟರ ಮಟ್ಟಿಗೆ ನಿಮಗೆ ಬೇಸ್ ರಿಫ್ಲೆಕ್ಷನ್ ಇದೆ. ಮತ್ತು ನಿಮಗೆ ಸೌಂಡ್ ಬಾರಲ್ಲಿ ಕೂಡ ನಿಮಗೆ ಬೇಸ್ ರಿಫ್ಲೆಕ್ಷನ್ ಇದೆ, ಬಟ್ ಅದು ನಾರ್ಮಲ್ ಆಗೋಯಿತು. ನಿಮಗೆ ಸರೌಂಡ್ನಲ್ಲಿ ಕೂಡ ಬೇಸ್ ರಿಫ್ಲೆಕ್ಷನ್ ಪೋರ್ಟ್ ಇದೆ, ಅದು ಕೂಡ ನಾರ್ಮಲ್ ಆಯಿತು. ಬಟ್ ರಿಯಲ್ ಸಬೂಫರ್ ನಿಮಗೆ 7.8 ಇಂಚ್ ಏನಿದೆಯೋ ಚಿಂದಿ. ಸೊ ಇದಿಷ್ಟು ಒಂದು ಒಳ್ಳೆ ಅಂಶ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಇದರಲ್ಲಿ ನೆಗೆಟಿವ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಮೇಯ್ನ್ ಬಂದು ನೆಗೆಟಿವ್ಗಳಲ್ಲಿ ನನಗೆ ಇದಾಗುವಂಥದ್ದು ಡಿಸ್ಪ್ಲೇ ಇಲ್ಲ ಗುರು, ಮ್ಯಾನ್ಯುಯಲಿ ಟಚಿಂಗ್ ಇಲ್ಲ ಬ್ರದರ್. ಯಾಕಂದರೆ 500 RFಲ್ಲಿ ಇಟ್ಕೊಂಡಿದ್ದಾಗ ಎಲ್ಲನೂ ಇತ್ತು. ನಮಗೆ ರಿಮೋಟ್ ಒಂದ್ಸಲ ಸೆಟ್ ಮಾಡಿಬಿಟ್ಬಿಟ್ರೆ ರಿಮೋಟ್ ಅವಶ್ಯಕತೆನೇ ಇರ್ತಿರಲಿಲ್ಲ, ಯಾವ ಆ್ಯಪ್ಲಿಕೇಶನ್ ಸಪೋರ್ಟು ಬೇಕಾಗಿರಲಿಲ್ಲ. ಎಲ್ಲ ಟ್ಯಾಪ್ ಅಪ್ಲಿಕೇಶನ್ ಎಲ್ಲ ಅಲ್ಲೇ ಇತ್ತು. ಒಂದು ಟ್ಯಾಪ್ ಮಾಡಿದ್ರೆ ಆನ್ ಆಗೋದು, ಆಫ್ ಆಗೋದು, ಒಂದೊಂದು ಟ್ಯಾಪ್ ಮಾಡಿದ್ರೆ ನಿಮಗೆ ಬ್ಲೂಟೂತ್ ಅಥವಾ ಬೇರೆದಕ್ಕೆ ಮೂಡ್ಗೆ ಸ್ವಿಚ್ ಆಗೋದು, USB ಸ್ವಿಚ್ ಆಗೋದು, ಪ್ಲಸ್ಸು ಮೈನಸ್ ಎಲ್ಲಲ್ಲೇ ಮಾಡ್ಕೋಬೋದು, ಆಫ್ ಆನ್ ಆಫ್ ಎಲ್ಲನೂ ಅಲ್ಲೇ ಮಾಡ್ಕೋಬೋದಾಗಿತ್ತು. ಬಟ್ ಇದರಲ್ಲಿ ಎಲ್ಲನೂ ಕೂಡ ನಿಮಗೆ ರಿಮೋಟ್ ಮೇಲೆ ಡಿಪೆಂಡಬಲ್ ಆಗಬೇಕಾಗುತ್ತೆ.
ಆ್ಯಂಡ್ ಸೆಕೆಂಡ್, ಯು ಎಸ್ ಬಿಯಿಂದ ಯಾರು ಹಾಡು ಕೇಳಿ ಆನಂದ ಪಡಬೇಕು ಅಂತಿದ್ದವ್ರಿಗೆ ನಿರಾಶೆ. ಯಾಕಂತ ಇದರಲ್ಲಿ ಯು ಎಸ್ ಬಿ ಸಪೋರ್ಟ್ ಇಲ್ಲ. ಯು ಎಸ್ ಬಿ ಪೋರ್ಟ್ ಇದೆ, ಬಟ್ ಅದು ಸರ್ವಿಸ್ಗೋಸ್ಕರ ಅಪ್ಡೇಟ್ಗೋಸ್ಕರ ಇದೆ ವಿನಃ ನಾರ್ಮಲ್ ಆಗಿ ಅದ್ರಲ್ಲಿ ಮಲ್ಟಿಮೀಡಿಯಾ ಪರ್ಪಸ್ ನೀವು ಯೂಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಥರ್ಡ್ ಒನ್ ಈಸು ಪ್ರಾಪರ್ ನಿಮಗೆ ಅಟ್ಮಾಸ್ಫಿಯರ್ ಡೆಡಿಕೇಟಿವ್ ಸ್ಪೀಕರ್ ಇಲ್ಲ. ಇದ್ರ ಮೇಲೆ ಕೊಟ್ಟಿದ್ದಾರೆ, ಹೌದು DTS-X ಇದೆ, ಓಕೆ, ಅದು ಸಪೋರ್ಟ್ ಮಾಡುತ್ತೆ, ಡಿಕೋಡ್ ಮಾಡುತ್ತೆ, ಸರೌಂಡ್ ಸಿಸ್ಟಮ್ 5.1, ಡಾಲ್ಬಿ DTS, ಡಾಲ್ಬಿ ಡಿಜಿಟಲ್ ಎಲ್ಲನೂ ಸಪೋರ್ಟ್ ಮಾಡುತ್ತೆ ನಿಜ. ಬಟ್ ಡಾಲ್ಬಿ ಅಟ್ಮಾಸ್ ಅಂತ ಬಂದಾಗ ಅಟ್ಮಾಸ್ ಮೀನ್ಸ್ ನಿಮಗೆ 7.1 ಅಂತ ನಿಮ್ಗೆ ಲೆಕ್ಕ. ಬಟ್ ನಿಮಗೆ 5.1 ಥರನೇ ಅದಿರೋದು, ಬೇರೆ ಏನಿಲ್ಲ. ಎಕ್ಸ್ಟ್ರಾ ನಿಮಗೆ ಟ್ವೀಟರ್ಸ್ನ ಆ್ಯಡ್ ಮಾಡಿದ್ದಾರೆ, ಬೇಸ್ ರಿಫ್ಲೆಕ್ಷನ್ ಪೋರ್ಟ್ ಇದೆ ವಿನಃ ನಿಮಗೆ ಫಿಸಿಕಲಾಗಿ ಟಾಪ್ ಫೈರಿಂಗ್ ಅಂದರೆ ಅಪ್ ಫೈರಿಂಗ್ ಅಂತ ಏನು ಹೇಳ್ತೀವಲ್ವ, ಸೊ ಅದು ಅದರಲ್ಲಿ ಇಲ್ಲ. ಸೊ ನಿಮ್ಗೆ ನಿಮಗೆ ವರ್ಚುವಲಿ ಫೀಲ್ ಕೊಡುತ್ತೆ. ನಿಮ್ಮ ನೆಟ್ಫ್ಲಿಕ್ಸೆಲ್ಲ ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಅಟ್ಮಾಸ್ ರಿಫ್ಲೆಕ್ಟ್ ಮಾಡುತ್ತೆ. ನಿಮಗೆ ಸರೌಂಡ್ ಸ್ಪೀಕರ್ನಲ್ಲೂ ಕೂಡ ಟಾಪ್ ಫೈರಿಂಗ್ ಇಲ್ಲ. ನಿಮ್ಗೆ ಇದೇ ನೀವು ಜೆಬ್ರಾನಿಕ್ಸ್ ಅಥವಾ ಬೋಟ್ ಬೇರೆ ಯಾವುದನ್ನು ತೊಗೊಂಡ್ರು ಕೂಡ, ಅಥವಾ LG ಈ ಥರ ಸ್ಯಾಮ್ಸಂಗ್ ಯಾವ್ದು ತೊಗೊಂಡ್ರು ಕೂಡ ಅಲ್ಲಿ ನಿಮಗೆ ಅಪ್ ಫೈರಿಂಗ್ ಸ್ಪೀಕರ್ ಇದೆ. LGನಲ್ಲಿ ಒಂದೇ ಒಂದು ಸ್ಪೀಕರ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈವನ್ 65-75 ಐ ಥಿಂಕ್ ಅದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟಾಪ್ ಫೈರಿಂಗಲ್ಲಿ ಅಟ್ಮಾಸಲ್ಲಿ. ಬಟ್ ನಿಮಗೆ ಅಟ್ಮಾಸ್ ಅನ್ನೋ ವಿಷಯದಲ್ಲಿ ಬಂದಾಗ ನಿಮಗೆ LG ಸ್ಯಾಮ್ಸಂಗ್ ಕಂಪೇರ್ ಮಾಡ್ತೀನಿ. ಅದರಲ್ಲಿರೋ ಫ್ಲಾಗ್ಶಿಪ್ ಲೆವೆಲ್ ಏನು 900C 900A ಸ್ಯಾಮ್ಸಂಗಲ್ಲಿ ಏನಿದೆಯೋ, ಅಥವಾ ಇದರಲ್ಲಿ 75R 65R ಏನಿದೆಯೋ ಅದರ ಲೆವೆಲ್ ಆಫ್ ಕ್ವಾಲಿಟಿ ಮಿಸ್ ಹೊಡೆಯುತ್ತೆ. ಇದು ನೆಗೆಟಿವ್. ಸೌಂಡ್ ಕ್ವಾಲಿಟಿ ಇಸ್ ಗುಡ್, ಬೇಸ್ ಗುಡ್, ವೋಕಲ್ಸ್ ಗುಡ್, ಸರೌಂಡಿಂಗ್ ಸೌಂಡ್ ಗುಡ್, 5.1 ಇಸ್ ಗುಡ್, ಎಲ್ಲನೂ ಗುಡ್. ಬಟ್ ಅಟ್ಮಾಸ್ ಅಂತ ನಿಮಗೆ ಬಂದಾಗ ನಿಮಗೆ ಬೇರೆ ಬ್ರ್ಯಾಂಡ್ಗಳು ಕಂಪೇರ್ ಮಾಡಿದ್ರೆ, ಇವನ್ ನೀವು ಬೋಟ್ ಮತ್ತು ಜೆಬ್ರಾನಿಕ್ಸ್ ಕಂಪೇರ್ ಮಾಡಿದ್ರು ಕೂಡ ಇದರಲ್ಲಿ ಟಾಪ್ ಫೈರಿಂಗ್ ಸ್ಪೀಕರ್ ಡೆಡಿಕೇಟಿವ್ ಇಲ್ಲದೇ ಇರೋದ್ರಿಂದ ನಿಮಗೆ ಆ ಪ್ರಾಪರ್ ಫಿಸಿಕಲ್ ಅಟ್ಮಾಸ್ದು ಮಜಾ ಖಂಡಿತ ಮಿಸ್ ಹೊಡೆಯುತ್ತೆ. ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳ್ಬೇಕಾದ್ರೆ, ವೈರ್ ತುಂಬ ಚಿಕ್ಕದು ಕೊಟ್ಟಿರೋದು ಸರೌಂಡ್ ಸ್ಪೀಕರ್ದು. ನಿಮಗೆ ಅದು ಯಾಕಂದರೆ ಆ್ಯಂಪ್ಲಿಫೈರ್ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಮುಖಾಂತರ ಅದು ಪೇರಿಂಗ್ ಆಗುತ್ತೆ, ಆಟೋ ಪೇರಿಂಗ್ ಆಗುತ್ತೆ, ಅದೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ನಿಮಗೆ ಸ್ವಲ್ಪ ಹತ್ತಿರ ಮಿಡ್ ರೇಂಜಲ್ಲಿರುವಂಥವ್ರಿಗೆ, ನಮ್ಗೆ ಬಂದರೆ ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ, ಮಿಡ್ ಇದೆ, ಸೊ ಅಂಥವ್ರಿಗೆ ಅದು ಸ್ವಲ್ಪ ವೈರ್ ಸ್ವಲ್ಪ ಲೆಂತ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಈಗ ಹೇಳುವಂಥದ್ದು ಮೇನ್ ನೆಗೆಟಿವ್ ಪಾಯಿಂಟ್ ನನಗೆ ಅನಿಸಿದ್ದು ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ನಾನು ಇದಕ್ಕಿಂತ ದೊಡ್ಡದು ಮೊನ್ನೆ ಲಾಸ್ಟ್ ಜೆಬ್ರಾನಿಕ್ಸ್ 12-inch ಸಬ್ ಫಾರ್ 9920 ರಿವ್ಯೂ ಮಾಡಬೇಕಾದ್ರೆ ಅದನ್ನು 1 ವೀಕ್ ಆಲ್ಮೋಸ್ಟ್ 2 ವೀಕ್ಸ್ ಏನೋ ಉಪಯೋಗಿಸಿದ್ದೆ. ಅದು ಆ್ಯಕ್ಚುಲಿ ತುಂಬ ಓವರ್ ಬೇಸ್ 360 ವ್ಯಾಟ್ಸ್ ಔಟ್ಪುಟ್. ಇದು ಐ ಥಿಂಕ್ 280-300 ಒಳಗಡೆ ಬರುತ್ತೆ ಇದು. ಬಟ್ ಅದಕ್ಕಿಂತನೂ ಇದು ಹೆವಿ ಬೇಸ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ಅನ್ಇವನ್ ಬೇಸ್ ಇಲ್ಲ, ಏನಿಲ್ಲ, ಡಿಸ್ಟ್ರಾಕ್ಷನ್ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಕರೆಕ್ಟ್ ಇದೆ. ಬಟ್ ನಿಮಗೇನೋ ಸ್ವಲ್ಪ ಹೆಡೇಕ್ ಬಂದಿರೋ ಥರ ಫೀಲ್ ಆಗಿದೆ ನನಗೆ. ಆ್ಯಕ್ಚುಲಿ ಇವತ್ತು ಒಂದು ಫಿಲ್ಮ್ ನೋಡಿದೆ, ನಿನ್ನೆ ಒಂದು ಫಿಲ್ಮ್ ನೋಡಿದೆ, ಮೊನ್ನೆ ಒಂದು ಫಿಲ್ಮ್ ನೋಡಿದೆ. ಯಾಕಂದ್ರೆ ನನ್ನ ಹತ್ರ ಮೊದಲು 500 RF ಇದ್ದಾಗ ನಾನು ಎಷ್ಟೊಂದು ಫಿಲ್ಮ್ ನೋಡ್ತಿದ್ದೆ ಒಂದು ದಿವಸಕ್ಕೆ. ಒಂದು ಸುಮಾರು ಫ್ರೀ ಇದ್ದಾಗ ನಾನು 3-4 ಫಿಲ್ಮ್ ಒಂದೇ ದಿವಸ ನೋಡಿ, ನನಗೆ ಯಾವತ್ತೂ ಕೂಡ ಅದು ಎಫೆಕ್ಟ್ ಆಗಿರಲಿಲ್ಲ ಹೆಡ್ಗೆ. ಬಟ್ ಯಾಕೋ ನನಗೆ ಫೀಲು ಈ ಒಂದು 2-3 ದಿವಸದಲ್ಲಿ ಇದರಲ್ಲಿ ಆಯಿತು. ಯಾಕಂದರೆ ತುಂಬ ಬೇಸ್ ಅನ್ಸುತ್ತೆ. ಆ್ಯಕ್ಚುಲಿ ಬೇಸ್ನ ಕಮ್ಮಿ ಮಾಡಿದ್ದೀನಿ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಇಟ್ಕೊಳ್ತಿದ್ದೆ ನಾನು ಎಲ್ಲ ಸೌಂಡ್ ಬರಲ್ಲ. ಬಟ್ ಇದರಲ್ಲಿ ನಾನು ಮ್ಯಾಕ್ಸ್ 9, 8, 6, 5 ಇಟ್ಕೊಂಡಿದ್ದೀನಿ. ಅಂದರೆ ಆಫ್ ಬೇಸ್ ಇಟ್ಕೊಂಡಿದ್ರು ಕೂಡ ನನಗೆ ಹೆವಿ ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡೋದೆಲ್ಲ ಪೈರೇಟೆಡ್ ವೀಡಿಯೋನೇ. ಪ್ರಾಪರ್ ರಿಯಲ್ 5.1 ಇದೆ, ಬಟ್ ಅದೆಲ್ಲ ಪೈರೇಟೆಡ್ ಆಗಿರೋದ್ರಿಂದ, ಕದಿರೋ ವೀಡಿಯೋಗಳಾಗಿರೋದ್ರಿಂದ ಅಫ್ಕೋರ್ಸ್ ಅದು ಸೌಂಡ್ ಸ್ವಲ್ಪ ಡಿಸ್ಟ್ರಾಕ್ಷನ್ ಇರುತ್ತೆ ಅದರಲ್ಲಿ. ಬಟ್ ಇಟ್ಸ್ ಓಕೆ, ಅದೇನು ಪ್ರಾಬ್ಲಮ್ ಅಲ್ಲ. ಬಟ್ ನನಗೆ ಅನಿಸುತ್ತೆ ಬೇಸ್ ಎಲ್ಲೋ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ಅಂತ ನನಗೆ ಫೀಲ್ ಆಯಿತು. ನನಗೇನೋ ಹೆಡ್ಡೇಕ್ ಬಂದಿರ್ತಾರ ಫೀಲು ಸ್ವಲ್ಪ ಅನ್ನಿಸ್ತು. ಯಾಕಂದರೆ ನಮ್ಮದು ಸ್ವಲ್ಪ ಹಾಲ್ ಸ್ವಲ್ಪ ದೊಡ್ಡದಾಗಿರೋದು ನನಗೆ ಆ ಥರ ಫೀಲ್ ಅನ್ನಿಸ್ತು. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಜೆಬ್ರಾನಿಕ್ಸ್ 2 ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ. ಸೋನಿ 500 RF ಇತ್ತು, ಅದರಲ್ಲಂತೂ ಕ್ಲಾಸ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಪ್ಲಸ್ಸು ಮೈನಸ್. ಇನ್ನು ಪ್ರೈಸ್ ವಿಷಯಕ್ಕೆ ಬಂತ ಹೇಳಿದ್ರೆ, ವಿತೌಟ್ ಸೇಲ್ಸ್ ಇದು 49,999 ಅಂದರೆ 10 ರೂಪಾಯಿ ಕಮ್ಮಿ 50,000ಕ್ಕೆ ಸಿಗ್ತಾಯಿದೆ. ಸೊ ಈಗ ಏನು ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಅವು ಇವು ಎಲ್ಲ ಸೇರೋದ್ರಿಂದ ನಿಮಗೆ ಪ್ರಾಬ್ಲಿ ಒಂದು 46,000 ಆಜು ಬಾಜುಲ್ ಸಿಗಬಹುದು, ಇನ್ಕ್ಲೂಡಿಂಗ್ 1 year ಕಂಪ್ನಿ ವಾರಂಟಿ ನಿಮಗೆ, ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಎಲ್ಲನೂ ಕೂಡ ಮನೆಗೆ ಬಂದು ಅವರೇ ಎಲ್ಲ ಸೆಟ್ ಮಾಡಿಕೊಡೋನು ಹೋಗ್ತಾರೆ. ಸೊ ನಾಟ್ ಎನ್ ಇಶ್ಯೂ. ಕ್ವಾಲಿಟಿ ವೈಸ್ ಗುಡ್. ನೀವು 5 ವರ್ಷ 6 ವರ್ಷ ಯೂಸ್ ಮಾಡಿಕೊಂಡ್ರು ಕೂಡ ಅಮೇಝಿಂಗಾಗಿ ಬರುತ್ತೆ. ಯಾಕಂದ್ರೆ ನನ್ನ ಹತ್ರನೇ ಆಲ್ಮೋಸ್ಟ್ ಸುಮಾರು ವರ್ಷ 500 RF ಇಟ್ಕೊಂಡಿತ್ತು. ಅದಕ್ಕಿಂತ ಮುಂಚೆನೂ ಒಂದೊಂದು ಇಟ್ಕೊಂಡಿದ್ದೆ. ಅದು BDB, ಅದು ಇದ್ರ ಸೀರೀಸ್, ಅದು ಬ್ಲೂ ರೇ, ಅದು BDB 4100 ಏನೋ ಇಟ್ಕೊಂಡಿತ್ತು. ಅದು ಸೂಪರಾಗಿತ್ತು. ಸೊ ಅದ್ರ ಬಗ್ಗೆ ನಿಮಗೆ ಲಾಂಗ್ ಟರ್ಮ್, ಈಗ ಜೆಬ್ರಾನಿಕ್ಸ್ ಬೋಟ್ ನಿಮಗೆ ಗೊತ್ತಿಲ್ಲ, 1 ವರ್ಷ ಚೆನ್ನಾಗಿ ಬರುತ್ತೆ, ಆಮೇಲೆ ಗೋಯಿಂದ ಹಂಗಿರುತ್ತೆ. ಬೋರ್ಡು ಹೀಟ್ ಆಗೋದು, ಸುಟ್ಟೋಗೋದು, ಏನೇನೋ ಆಗುತ್ತೆ. ಬಟ್ ಇದೆಲ್ಲ ನಿಮಗೇನು ವರಿ ಮಾಡೋದಿಲ್ಲ. ಲಾಂಗ್ ಟರ್ಮ್ ಡ್ಯೂರೇಬಿಲಿಟಿ, ನೀವು ಡ್ಯೂರೇಬಿಲಿಟಿ ಅಂತ ಬಂದಾಗ ನೀವು ಸೋನಿ, ಸ್ಯಾಮ್ಸಂಗ್, LG 3 ಬ್ರ್ಯಾಂಡ್ನ ಧೈರ್ಯವಾಗಿ ಕನ್ಸಿಡರ್ ಮಾಡಬಹುದು. ಇನ್ನು ನೀವು 500 RFಗೂ
ತೊಗೊಳ್ಬೇಕಾ ಅಥವಾ ಇವಾಗ ಬಂದಿರೋ ಹೋಮ್ ಥಿಯೇಟರ್ 6 ತೊಗೋಬೇಕಾ ಅಂತ ಹೇಳಿದ್ರೆ ನಂದು ಬೆಸ್ಟ್ ಸಜೆಷನ್ ಏನು ಅಂತ ಹೇಳಿದ್ರೆ, ಯಾಕಂದರೆ ಅದು ಕೂಡ ಬಜೆಟಲ್ಲಿ ಇಲ್ಲ, ಅದು 30,000 ಪ್ಲಸ್ಸೇ ಇದೆ, ಇದು ಕೂಡ 45 ಪ್ಲಸ್ಸೇ ಇದೆ. ಆಲ್ಮೋಸ್ಟ್ ನಿಮ್ಗೆ 15,000-18,000 ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಈಗಿನ ಮಟ್ಟಿಗೆ ಇವತ್ತಿನ ಡೇಟಿಗೆ ಪ್ರಕಾರ. ಸೊ ನೀವು ನಾರ್ಮಲ್ ಆಡಿಯೋನ ನೋಡ್ತೀನಿ, ಒಳ್ಳೆ ಕ್ವಾಲಿಟಿ ಇರೋ ಫಿಲಿಮ್ ಬೇಕು ಅಂತ ಹೇಳಿದ್ರೆ ನನ್ನ ರೆಕಮೆಂಡೇಷನ್ 500 RF ಈಸ್ ಗುಡ್ ಎನಫ್. ಮಿಡ್ ಸೆಗ್ಮೆಂಟ್ ಸೂಪರಾಗಿರುತ್ತೆ, ಚಿಂದಿ ಕ್ವಾಲಿಟಿ, ನಿಮಗೆ ಫಿಸಿಕಲ್ ಬಟನ್ಗಳು ಸಿಗುತ್ತೆ, ವೈರ್ಡ್ ಸ್ಪೀಕರ್ ಸಿಗುತ್ತೆ, ನಿಮಗೆ ಎಕ್ಸ್ಟ್ರಾ ಯಾವುದು ಪವರ್ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಅದು ಮೆಟಲ್ ಫ್ರೇಮ್ ಬರುತ್ತೆ ನಿಮ್ಗೆ, ಆ್ಯಕ್ಚುಲಿ ಕರೆಕ್ಟ್ ಅದು. ನಿಮಗೆ ಸೌಂಡ್ ಬಾರು ಎಲ್ಲನೂ ಕೂಡ ನಿಮಗೆ ಒಂಥರ ಮೆಟಲ್ ಗ್ರಿಲ್ ಟೈಪಲ್ಲಿ ಬರುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ನಿಮಗೆ ಇದು ಇದೆ, ಬಟ್ ಆರೆಂಜ್ ಕ್ವಾಲಿಟಿ ಇದರಲ್ಲಿ ಯೂಸ್ ಮಾಡಿಲ್ಲ. ಇಲ್ಲ ನಿಮಗೆ ಪ್ರಾಪರ್ ಮನೆ ದೊಡ್ಡದಾಗಿದೆ, ನಿಮಗೆ ಪ್ರಾಪರ್ ಸೌಂಡಿಂಗ್ ಹೆವಿ ಬೇಕು, ಹೆವಿ ಬೇಸ್ ಬೇಕು, ನನಗೆ ಫುಲ್ ರೂಮ್ ಶೇಕಿಂಗ್ ವೈಬ್ರೇಟ್ ಆಗಿಬಿಡಬೇಕು, ಗೋಲ್ಡ್ ಟಕ 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 ಅನ್ಬೇಕು, ಗೇಮ್ಸ್ ಆಡ್ಬೇಕಾದ್ರೆ ಬ್ಲಾಸ್ಟ್ ಆಗಬೇಕು, ಈ ಥರದ್ದು ನೀವೇನಾದರೂ ಆಸೆ ಪಡ್ತಿದ್ರೆ ಸೊ ಹೋಮ್ ಥಿಯೇಟರ್ 6 ಫಾರ್ ಯು. ಬಜೆಟ್ ಸಖತ್ತಾಗಿದೆ. ಇದೇ ನೀವೇನಾದರೂ ಸ್ಯಾಮ್ಸಂಗಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ 97,000-98,000 ಇದು 900C ಇದೆ. ಸೊ ಒನ್ ಆಫ್ ದ ಸೂಪರ್ ಫ್ಲ್ಯಾಗ್ಶಿಪ್ ಲೆವೆಲ್ ಹೋಮ್ ಥಿಯೇಟರ್ ಅದು. ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್. ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೀವು ಆ ಲೆವೆಲ್ಗೆ ಹೋಗ್ತೀನಿ ಅಂದರೆ ನೀವು AV ರಿಸೀವರೇ ಹಾಕೋಬೋದು, ಫುಲ್ ಪ್ರಾಪರ್ ಹೋಮ್ ಥಿಯೇಟರ್ ತೊಗೋಬೋದು. ಬಟ್ ನೀವು ಸೌಂಡ್ ಬಾರ್ ಲೆವೆಲ್ಗಾದರೆ ಇದು ನಿಮಗೆ ಬಜೆಟ್ನಲ್ಲಿ ಇದು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಸೋನಿ ಅನ್ನೋ ಕ್ವಾಲಿಟಿಗೆ, ಸೋನಿನ ಡ್ಯೂರೇಬಿಲಿಟಿಗೆ ನೀವು ಧೈರ್ಯವಾಗಿ ಕೊಡಬಹುದು. ಇದು ನನಗನ್ಸಿದ್ದು. ಇದಿಷ್ಟ ಇವತ್ತೊಂದು ವೀಡಿಯೋ. ನಿಮ್ಗೇನು ಅನಿಸ್ತು ಅಂತಂದು ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಝೆಬ್ರಾನಿಕ್ಸ್ 9920 ಅಥವಾ 1110 ವ್ಯಾಟ್ಸ್ ಹೊಸದು ಬಂದಿದೆ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿ ನಿಮಗೆ ಯಾವ್ದು ಬೆಸ್ಟು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ.